ನಾಳೆಯಿಂದ 2 ದಿನಗಳ ಕಾಲ ಸರ್ಕಾರಿ ನೌಕರರ ಸಂಘದ ಕ್ರೀಡಾಕೂಟ ನಡೆಯಲಿದೆ. 32 ವರ್ಷದಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕ್ರೀಡಾಕೂಟ ನಡೆಯುತ್ತಿದೆ. ಈ ಸಾಲಿನ ಕ್ರೀಡಾಕೂಟವು ನಾಳೆಯಿಂದ ಆರಂಭವಾಗಲಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಆರ್ ಮೋಹನ್ ಕುಮಾರ್ ಮಾಹಿತಿ ನೀಡಿದರು. ಏಪ್ರಿಲ್ 5 ಮತ್ತು 6ರಂದು 2 ದಿನ ಜಿಲ್ಲಾ ಮಟ್ಟದ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಒಟ್ಟು 24 ಇವೆಂಟ್ಸ್ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. 5ನೇ ತಾರೀಕು 3,000 ಜನ ಭಾಗವಹಿಸ್ತಾರೆ. 2ನೇ ದಿನ ಸುಮಾರು 1 ರಿಂದ 1,500 ಜನ ಭಾಗವಹಿಸ್ತಾರೆ. ಅವರೆಲ್ಲರಿಗೂ ಭಾಗವಹಿಸತಕ್ಕಂಥ ಎಲ್ಲ ಸರ್ಕಾರಿ ನೌಕರ ಕ್ರೀಡಾಪಟುಗಳಿಗೆ 2 ದಿನಗಳ ವಿಶೇಷ ಸಾಂಸ್ಕೃತಿಕ ರಜೆನ ಅವಕಾಶ ಮಾಡಿಕೊಟ್ಟಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು. ಹಾಗೆಯೇ ಅವರು ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಎಲ್ಲ ಸರ್ಕಾರಿ ನೌಕರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇದೆ. ಹಾಗೆಯೇ ವಿಶೇಷವಾಗಿ ಈ ಬಾರಿ ಲಾಸ್ಟ್ ಇಯರ್ ಯೋಗ ಮತ್ತೆ ಖೋಖೋನ ಆ್ಯಡ್ ಮಾಡಿದ್ರು ಹೊಸದಾಗಿ ಕ್ರೀಡಾಕೂಟದಲ್ಲಿ. ಈ ಬಾರಿ ಪಾಶ್ಚಿಮಾತ್ಯ ಗಾಯನ ಮತ್ತೆ ನೃತ್ಯವನ್ನ ಸೇರ್ಪಡೆಗೊಳಿಸಿದ್ದಾರೆ. ಅದನ್ನು ಕೂಡ ನಮ್ಮ ಜಿಲ್ಲೆಯ ಸರ್ಕಾರಿ ನೌಕರರು ಆ ಕ್ರೀಡಾಕೂಟದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಮನವಿ ಮಾಡ್ಕೊಂಡ. ಅದ್ರ ಜೊತೆಯಲ್ಲಿ ತಮಗೆ ಗೊತ್ತಿರಬಹುದು, ಕಳೆದ 2 ವರ್ಷದಿಂದ ಸರ್ವೋತ್ತಮ ಸೇವಾ ಪ್ರಶಸ್ತಿನ ಕೊಟ್ಟಿರಲಿಲ್ಲ. ತಾಂತ್ರಿಕ ಕಾರಣಗಳಿಂದ ಅದು ಪೆಂಡಿಂಗ್ ಇತ್ತು. 2024 ಮತ್ತು 25ನೇ ವರ್ಷದ 2 ವರ್ಷಗಳ ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. 14/4/2025 ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಏನು ಸ್ಟೇಟ್ ಲೆವೆಲಿಗೆ 30 ಕೊಡ್ತಾರೆ, ಪ್ರತಿ ಜಿಲ್ಲೆಯಿಂದ 1, ಜಿಲ್ಲಾ ಮಟ್ಟದಲ್ಲಿ 10 ಇಲಾಖಾವಾರು ಸರ್ವೋತ್ತಮ ಸೇವಾ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ. ಅದನ್ನು ಕೂಡ ತಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚುರಪಡಿಸಬೇಕು, ತಮ್ಮ ಪತ್ರಿಕೆ ಆಗಲಿ ಎಲೆಕ್ಟ್ರಾನಿಕ್ ಮೀಡಿಯಾಗಲಿ ಅಂತ ಮನವಿ ಮಾಡಿಕೊಂಡು, ಹಾಗೆಯೇ ನಿನ್ನೆ ಕೂಡ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲ ನಾಯಕರಾಗಿರ್ತಕ್ಕಂಥ ಷಡಾಕ್ಷರಿ ಅವರು ಏನು NPS ರದ್ದು ಮಾಡಿ OPS ಜಾರಿ ಮಾಡಬೇಕು ಅಂತೇಳಿ ಏನು 5 ರಾಜ್ಯಗಳಲ್ಲಿ NPSನ ರದ್ದು ಮಾಡಿದ್ದಾರೆ. ಆ ರಾಜ್ಯಗಳಿಗೆ ಹೋಗಿ ಅಧ್ಯಯನ ಮಾಡಿ ಯಾವ ರೀತಿ ಅಲ್ಲಿ NPS ರದ್ದು ಮಾಡಿ OPSನ ಮರುಸ್ಥಾಪನೆ ಮಾಡಿದ್ದಾರೆ ಆ ದಿಸೆಯಲ್ಲಿ ಅಧ್ಯಯನ ಮಾಡಬೇಕು ಅಂತೇಳಿ ಒಂದು ಕಮಿಟಿ ಮಾಡಿದರು. ಏನು ಅಪರ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀಯುತ ಅಂಜುಮ್ ಪರ್ವೇಜ್ ಸಾಹೇಬರು ಅವರ ನೇತೃತ್ವದ ಸಮಿತಿ ಈಗಾಗಲೇ ಎಲ್ಲ ಅಧ್ಯಯನ ಕಾರ್ಯಗಳನ್ನ ಪೂರ್ಣಗೊಳಿಸಿ ಇನ್ನೇನು ಈ ತಿಂಗಳ ಕೊನೆಯಲ್ಲಿ ವರದಿ ಸಲ್ಲಿಕೆ ಆಗ್ತಾ ಇದೆ. ಬಹಳ ಸಕಾರಾತ್ಮಕವಾಗಿ NPSನ ರದ್ದು ಮಾಡಿ OPS ಮಾಡಬೇಕು ಅನ್ನೋ ದಿಸೆಯಲ್ಲಿ ವರದಿ ಕೊಡ್ತಕ್ಕಂಥ ಎಲ್ಲ ಪ್ರಯತ್ನಗಳು ಮಾಡಿದ್ದೀವಿ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರ ನಿಯೋಗಕ್ಕೆ ಸ್ಪಷ್ಟ ಭರವಸೆ ಕೊಟ್ಟಿದ್ದಾರೆ. ನಾವು ಕೂಡ ಬಹಳ ಸಕಾರಾತ್ಮಕ ನಿರೀಕ್ಷೆಯಲ್ಲಿದ್ದೇವೆ. ಖಂಡಿತವಾಗಲೂ OPS ಜಾರಿ ಆಗುತ್ತೆ ಅನ್ನೋ ನಂಬಿಕೆ ವಿಶ್ವಾಸ ನಮ್ಮಲ್ಲಿದೆ. ಇಷ್ಟ ವಿಷಯಗಳನ್ನ ತಮ್ಮ ಮುಂದೆ ಹಂಚಿಕೊಂಡು ತಮ್ಮ ಸಹಕಾರಕ್ಕೆ ವಂದನೆ ಸಲ್ಲಿಸ್ತೀನಿ. ನಮಸ್ಕಾರ. ಅದೊಂದು ಮಿಸ್ಟೇಕ್ ಆಯಿತು, ಸೇರ್ಪಡೆ ಮಾಡಬೇಕಿತ್ತು, ಅದು ಜೆರಾಕ್ಸ್ ಆಯಿತು. ಅವರು ಕೂಡ ಮುಖ್ಯ ಅತಿಥಿಗಳಾಗಿ ರಾಜ್ಯ ಸಂಘದ ಅಧ್ಯಕ್ಷರು ಭಾಗವಹಿಸ್ತಾ ಇದ್ದಾರೆ. ಅದು ಒಂದು ಇಲ್ಲ, ಅದು ಏನಾಯ್ತು, ಸೇರ್ಪಡೆ ಮಾಡೋದು ಜೆರಾಕ್ಸ್ ಆಗ್ಬಿಡ್ತದು. ಇನ್ವಿಟೇಷನ್ ಕೊಟ್ಟಿದ್ದೀವಿ ಸರ್, ಹಾಗಾಗಿ ಇನ್ವಿಟೇಷನ್ ಕೊಟ್ಟಿದ್ದೀವಿ, ಅದ್ರಲ್ಲಿದೆ ಮುಖ್ಯ ಅತಿಥಿಗಳ ಸ್ಥಾನದಲ್ಲಿದೆ. ವಿಸಿಯಲ್ಲಿ ಮಾತಾಡಿ ಬಹಳ ಸ್ಪಷ್ಟವಾಗಿ ಸಮಿತಿ ವರದಿ ಬಂದ ತಕ್ಷಣ ಸಕಾರಾತ್ಮಕವಾಗಿ OPS ನಾವೇನು ಕಾಂಗ್ರೆಸ್